ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ನಾನು ನಿಮ್ಮ ಪ್ರೀತಿಯ ಪವನ್. ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗೇ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕಪ್ಪ ಅಂದರೆ ಇವತ್ತು ಒಂದು ಚಾಲೆಂಜ್ ಮಾಡ್ತಿದ್ದೀನಿ. ಡೇ ಕಂಪ್ಲೀಟ್ ಬೆಳಗ್ಗೆ ಅಂತ ಸಂಜೆವರೆಗೂ ಎದ್ದಾಗಲಿಂದ ನೈಟ್ ಮಲಗೋವರೆಗೂ ನಾನು ಏನೇನು ಮಾಡ್ತೀನಿ, ಮನೆ ಹತ್ರ ಮತ್ತು ತೋಟದಲ್ಲಿ ಏನೇನು ಮಾಡ್ತೀನಿ ಅಂತ ನಾನೆಲ್ಲ ನಿಮಗೆ ತೋರಿಸ್ತೀನಿ. ಇವತ್ತು ಮಾರ್ನಿಂಗ್ 7 ಗಂಟೆಗೆ ಎದ್ದೆ. 7 ಗಂಟೆಗೆ ಎದ್ದು ಹಂಗೆ ಅಂದರೆ ಒಂದು ತೋಟದ ಹತ್ರ ಹೋಗೋಣ ಅಂತ ತೋಟದ ಹತ್ರ ಓಡಾಡ್ಕೊಂಬರೋಣ ಅಂತ ಹೋಗ್ತಿದ್ದೆ. ಕೇಳಿಸ್ಕೊತಿದ್ದೀರ ನವಿಲು ಸೌಂಡು? ಬೇಜಾನ್ ನವಿಲುಗಳಿದ್ದಾವೆ ನೋಡಿ. ನಮ್ಮ ಮನೆ ಮುಂದೆ ಬೆಳಗ್ಗೆ ಎದ್ದಿದ ತಕ್ಷಣ ನವಿಲು ಇಲ್ಲೊಂದೈತೆ, ಇಲ್ಲೊಂದು, ಅಲ್ಲೊಂದು. ನಮ್ಮ ಅಪ್ಪಾಜಿ ಅಲ್ಲೇ ಎದ್ದು ತೋಟದಲ್ಲಿ ಗರಿ ಬಚಾಕ್ತವ್ರೆ ನೋಡಿ, ಅಲ್ಲೇ ಊರಿಗೆ ಇಕ್ಕಿದ್ದಾರೆ. ಬನ್ನಿ ನಾವು ಗರಿ ಬಚಾಕಿ ಹೋಗೋಣ. ಗರಿ ಬಚಾಕಿದ್ದೆಲ್ಲ ಮುಗೀತು. ಗರಿ ಬಚಾಕಿ ಊರಿಗೆ ಇಕ್ಕಿ ಟೊಮೆಟೊನು ಮುಗೀತು, ಎಡಮಟ್ಟೆನೂ ಬಚಾಕಿ. ಅಲ್ಲೊಂದು ಸ್ವಲ್ಪ ಇದ್ದಾವೆ, ಕಾಣಿಸಲ್ಲ ಅಲ್ಲಿ, ಮಾವಿ ಮರ ಇರೋದ್ರಿಂದ ಅಲ್ಲಿ ಕಾಣಿಸಲ್ಲ. ಎಲ್ಲ ಬಾಚಾಕಿದ್ದೆಲ್ಲ ಮುಗೀತು. ಇವಾಗ ನಮ್ಮಮ್ಮ ಯಾಕೋ ಮನೆ ಹತ್ರ ಕರೀತಾಯಿದಂತೆ. ಕೇಳಿದೆ ನಾವು ತರಬೇಕು ಬಾ ಅಂತ ಕರೀತೈತೆ. ಏನಂತ ಹೋಗಿ ತೊಗೊಂಬರೋಣ ಬನ್ನಿ. ಇವಾಗ ಟೈಮ್ 9:30. ಮನೆಗೆ ಅಂಗಡಿ ಸಾಮಾನೆಲ್ಲ ಐಟಮ್ಸ್ ತರಬೇಕಿತ್ತು. ಹೋಗ್ತಾಯಿತ್ತು ತರೋದಕ್ಕೆ. ಆ್ಯಸ್ ಯೂಶ್ವಲ್ ನಮ್ಮ ಅಪ್ಪಾಜಿನ ಐಟಮ್ಸ್ ತರೋದು. ಬಟ್ ನಮ್ಮ ಅಪ್ಪಾಜಿ ಇವತ್ತು ಎಮ್ಮೆಗೇನೋ ಹುಷಾರಿಲ್ಲ ಅಂತ ಹೊಡ್ಕೊಂಡು ಹೋಗಿದ್ದಾರೆ ಹಾಸ್ಪಿಟಲ್ ಹತ್ರ. ಅದಕ್ಕೆ ತರಬೇಕು ಅಂತ ಅಮ್ಮ ಹೇಳಿದ್ರು. ದಿನಸಿ ಐಟಮ್ಸ್ ತರೋದಕ್ಕೆ ಅಂಗಡಿಗೆ ಹೋಗ್ತಾಯಿದ್ದೆ. ದಿನಸಿ ತಂದಿದ್ದಾಯಿತು. ನಮ್ಮಮ್ಮ ಏನೋ ತಿಂಡಿ ಮಾಡ್ತಾವ್ರೆ. ಚಿತ್ರಾನ್ನ ಜೊತೆ ಹುಗ್ಗಿ. ನಮ್ಮಮ್ಮ ಬೆಳ್ಳುಳ್ಳಿ ಬಿಡಿಸ್ತಾವ್ರೆ. ಏನೋ ಚಿತ್ರಾನ್ನ. ನಮ್ಮನೇಲಿ ಇವತ್ತು ಸ್ಪೆಷಲು ಹುಗ್ಗಿ ಅಂದರೆ ಕಿಚಡಿ ಅಂತ ಕರೀತಾರೆ. ಏನೋ ಸ್ವೀಟ್ ಅದು. ಬಾಳೆಗೊನೆ ಏನೋ ಹಣ್ಣಾಗಿದ್ದು ಬಂತೆ, 1-2 ಗೊನೆ. ಅದಕ್ಕೆ ವೇಸ್ಟ್ ಆಗ್ತೈತೆ ಅಂತ ಕಿಚಡಿ ಮಾಡ್ತಾವ್ರೆ. ಬಾಳೆಹಣ್ಣು ಮತ್ತು ಕಿಚಡಿ ತಿಂತಾರೆ. ನಂಗಂತೂ ಇಷ್ಟ ಆಗಲ್ಲ, ನಮ್ಮ ಮನೇಲಂತೂ ತಿಂತಾರೆ. ಟೈಮ್ 11:30. ಇವಾಗ ಪೂಜೆ ಮಾಡಿ ಇವಾಗ ಊಟಕ್ಕೆ ಬಂದಿದ್ದೀವಿ. ಯಾವ್ಯಾರು ಊಟ ಮಾಡ್ತಿದ್ದಾವೆ ನಮ್ಮ ಮನೆಯಲ್ಲಿ. 11:30 ಊಟ ಡೈಲಿ. ನಮ್ಮಪ್ಪ ಇವಾಗ ಬಂದಿದೆ ತಿಂತಾ ಇದು ಹುಗ್ಗಿ, ಕಾಯಿ ರಸ, ತುಪ್ಪ ಮತ್ತು ಬಾಳೆಹಣ್ಣು. ಚೆನ್ನಾಗೈತೇನಪ್ಪ ಹುಗ್ಗಿ? ಚೆನ್ನಾಯ್ತು. ಸೂಪರ್ ಆಯಿತು. ಚೆನ್ನಾಗೈತೇನಮ್ಮ? ನೀನೇ ಮಾಡಿರೋದಲ್ವಾ, ನಿಂಗೆ ಚೆನ್ನಾಗೈತೆ ಅಷ್ಟೇ. ಇವಾಗ ಊಟ ಮಾಡಿ, ಊಟ ಅಲ್ಲ ನಾಷ್ಟ, ಟಿಫನ್ ಮಾಡಿ ಹೊಲ್ದ ಹತ್ರ ಹೋಗಿ ಜಾಸ್ತಿ ಸಾಗಿತ್ತು. ಹೊಲ್ದ ಹತ್ರ ಹೋಗಿ ಬರೋಣ ಅಂತ ಹೋಗ್ತಾಯಿದ್ದೀನಿ. ಒಂಥರ ನೆಮ್ಮದಿ ಪ್ಲೇಸ್ ಅಂತೀನಿ. ನಂಗೆ ಬೆಂಗಳೂರಿಗಿನ್ನ ಮನೆಯೇ ಇಷ್ಟ ಆಗುತ್ತೆ ಜಾಸ್ತಿ. ಆ ಟ್ರಾಫಿಕ್ಕು ಇದರಲ್ಲಿ ಇರೋದಕ್ಕಂತೂ ಆಗೋದೇ ಇಲ್ಲ. ಇಲ್ಲೆಲ್ಲ ನಮ್ಮ ಅಪ್ಪ ಕಿತ್ಲೆಹಣ್ಣು ಬಿಟ್ಟಿದ್ದಾವೆ ಅಂತಿದ್ದು. ಬಟ್ 2 ವರ್ಷದಿಂದ ಬಿಡ್ತಿದ್ದಾವೆ. ಬಟ್ ಕಡಿಮೆ ಬಿಟ್ಟಿದ್ವಿ, ಜಾಸ್ತಿ ಬಿಟ್ಟಿರಲಿಲ್ಲ. ಇಲ್ಲಿ ಬಿಟ್ಟಿದ್ದಾವೆ ಅಂತಿತ್ತು. ಬನ್ನಿ ನೋಡೋಣ. ಮಾವಿನ ಗಿಡ ಫುಲ್ಲು ಕೆಂಜ್ಗನೆ ಮೆತ್ಕೊಂಡಿದ್ದಾವೆ, ಗಿಡದ ತುಂಬ ಕಂಪ್ಲೀಟ್. ಅಲ್ಲಿ ಕಾಣಿಸ್ತಿದ್ದಾವ. ಕಿತ್ಲೆಹಣ್ಣು ಸಾಕಾಗ. ಹಲಸಿನ ಗಿಡ ನೋಡಿ, ಹಲಸಿನ ಗಿಡ ಲೈಕ್ ಹೆವಿ ಸ್ವೀಟ್ ಆಗಿರುತ್ತೆ ಇದರಲ್ಲಿ, ಈ ಗಿಡದಲ್ಲಿ. ನೋಡಿ ಇಲ್ಲೊಂದು ಮಾವಿನ ಗಿಡ, ಮತ್ತು ನೆಕ್ಸ್ಟು ಅಲ್ಲೊಂದು ಮಾವಿನ ಗಿಡ. ಫುಲ್ಲು ಎಲ್ಲ ಇವಾಗ ಸೊಸಿಗಳು. ಸೊಸಿ ಇಟ್ಟಿದ್ದೀವಿ. ನೆಕ್ಸ್ಟ್ ಹಿಂಗೆ ತೋಟಕ್ಕೆ ಹೋಗ್ತಾಯಿದ್ದೀನಿ. ಏನು ತೋಟಕ್ಕೆ ಹೋಗ್ತಿದ್ರೇನೋ ಒಂಥರ ನೆಮ್ಮದಿಗಿರು. ನೆಮ್ಮದಿಯಾಗಿರುತ್ತೆ, ಏನೋ ಒಂಥರ ಖುಷಿ. ಈ ಮನೇಲಿ ಕೂತ್ಕೊಂಡು ಈ ಸೆಕೆಂಡಲ್ಲಿ ಇರೋದಕ್ಕೆ ಆಗಲ್ಲ. ಹುಡುಗರೆಲ್ಲ ಇದ್ದರೆ ಈಜಾಡಕ್ಕೆ ಹೋಗ್ಬೋದಿತ್ತು ಬಾವಿಗೆ. ಬಟ್ ಹುಡುಗರು ಯಾರೂ ಇಲ್ಲ, ಎಲ್ಲ ಕೆಲಸಕ್ಕೆ ಹೋಗಿರ್ತಾರೆ, ಎಲ್ಲಾದರೂ ಬ್ಯುಸಿ ಇರ್ತಾರೆ. ಯಾರು ಇವಾಗ ಊರಲ್ಲೇ ಇರೋಲ್ಲ.
ತೋಟ ತುಂಬ ಸತೆ ಬೆಳ್ಕೊಂಡು ನಿಂತಿದೆ ಫುಲ್ಲು. ಕಾಂಗ್ರೆಸ್ ಗಿಡ ನೋಡ್ರಿ, ನಿಮ್ಮ ತೋಟದಲ್ಲಿ ಇಲ್ಲ ಅಂದರೆ ನಮ್ಮ ತೋಟದಲ್ಲಿದೆ, ಲೊಕೇಶನ್ ಕಳಿಸ್ಬಿಡ್ರಿ. ಕಾಂಗ್ರೆಸ್ ಗಿಡದ್ದು ಬೀಜ ಕಳಿಸ್ಕೊಂಡು ಕೊಡ್ತೀನಿ, ನಿಮ್ಮ ತೋಟದಲ್ಲಿ ಹಾಕೊಂಡಿರು ಅಂತ. ಹಿಂಗೆ ಓಡಾಡ್ತಿದ್ದೆ. ಸೊ ಒಂದು ಬಾಳೆಗೊನೆ ಅಲ್ಲೇ ಹಣ್ಣಾಗ್ಬಿಟ್ಟೈತೆ ಹಂಗೆ, ಅದನ್ನು ಕಟ್ಕೊಂಡು ಹೋಗ್ಬೇಕು ಮನೆ ಹತ್ರ. ಇಲ್ಲಿ ಹಣ್ಣಾಗಿದೆ ಹಂಗೆ, ಅದರಲ್ಲೇ ಹಣ್ಣಾಗಿದೆ. ಸೊ ನಾವು ಎಷ್ಟು ಔಷಧಿ ಹೊಡೆದ್ರು ಕೂಡ ಲೈಕ್ ಇದರಲ್ಲಿ ಗೊನೆನಲ್ಲೇ ಹಣ್ಣಾಗೋವಷ್ಟು ಟೇಸ್ಟೇ ಸಿಗೋಲ್ಲ. ಇವಾಗ ನಾರ್ಮಲಾಗಿ ಎಲ್ಲ ಕಡೆ ಔಷಧಿ ಹೊಡೆದು ಹಣ್ಣು ಮಾಡ್ತಾರೆ, ಅದು ಅಷ್ಟೊಂದು ಟೇಸ್ಟ್ ಇರೋಲ್ಲ. ಬಟ್ ಗೊನೆನಲ್ಲೇ ಹಣ್ಣಾಗಿರೋ ಹಣ್ಣು ಸಕ್ಕ ಟೇಸ್ಟ್ ಬರುತ್ತೆ. ಹಂಗೆ ಇಲ್ಲಿ ಪರಂಗಿ ಕೂಡ ಇದ್ದಾವೆ. ಒಂದು 4-5 ಹಣ್ಣಾಗ್ಬಿಟ್ಟಿದ್ದಾವೆ ಫುಲ್ಲು. ಇವಾಗ ಏನಾದರೂ ಕಿತ್ತರೆ ಇಷ್ಟು ದೂರದಿಂದ ದಬ್ಬನಾಗಿ ಬಿದ್ದುಬಿಡ್ತವೆ. ನಮ್ಮಪ್ಪ ಹಿಡ್ಕೊಂತೀನಿ ಅಂದರೆ ಪಕ್ಕ ನಂಗೆ ತಿವಿದ್ಬಿಡ್ತು, ಬಿದ್ದೇ ಹೋಯ್ತು. ಕೀಳು ಎಲ್ಲ ಸಂದಿಗೆ ಕೀಳಪ್ಪ. ಪರಂಗಿ ಕಿತ್ತಿದ್ದಾಯಿತು. ಸೊ ಇವಾಗ ಎಳ್ನೀರು ಕುಡಿಯೋಣ ಅಂತ. ಇಲ್ಲಿ ಊರಲ್ಲಿದ್ದಾಗ ಕುಡಿಬೇಕು ಅಂದರೂ ಕುಡಿಯೋಕ್ಕೆ ಮನಸ್ಸೇ ಬರೋಲ್ಲ. ತೋಟದಲ್ಲಿದ್ದಾಗ ಬೆಂಗಳೂರಲ್ಲಿ ಮಾರಿರ್ತಾರಲ್ಲ, ನೋಡಿದ ತಕ್ಷಣ ಕುಡಿಬೇಕು ಅನಿಸ್ತಿರುತ್ತೆ. ನಮ್ಮಪ್ಪ ಕೀಳ್ತೈತೆ, ನಿಧಾನ ನೋಡಿ. ನಾನು ಎಳ್ನೀರು ಕಿತ್ಕೊಂಬಂದು ಎಳ್ನೀರು ಕುದಿಸ್ತಿದ್ದೆ. ಸೊ ನಮ್ಮಮ್ಮ ಏನೋ ಹೇಳ್ತೈತೆ ನೋಡಿ, ಕೇಳಿ. ತುಮಕೂರು ಬೆಂಗಳೂರು ಬಸ್ನಾಗ ಎಳ್ನೀರು ಕೊಚ್ಚಕ್ಕೆ ಚೆನ್ನಾಗಲ್ಲಪ್ಪ. ಮಲಗಿದ್ದನ್ನು ಕರೆದು ನಮ್ಮ ಅಜ್ಜಿ ಎಬ್ರಿಸ್ಕೊಂಡು ಬಂದು ಹುಲ್ಲೊತ್ಕೊಂಡು ಅಂತ. ಇವಾಗ 2:30 ತಂದು ಹಾಕ್ತೆ. ಸೊ 2:30 ತಂದು ಹಾಕಿ ಹೋಗಿ ಹಾಕೊಂಡು ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಂಡೆ ಎದ್ದಾಳದ. ಹಿಂಗೆ ಎಮ್ಮೆ ಕಟ್ಟಕ್ಕೆ ಹೋಗೋಣ ಅಂತ ಬಂದೆ. ಸೊ ನನಗೆ ಚೈಲ್ಡ್ಹುಡ್ ಸ್ಟೋರಿ ನೆನಪಾಯಿತು. ನಾವು ಸಣ್ಣ ಹುಡುಗರಿದ್ದಾಗ ಎಮ್ಮೆನ ಕುದುರೆ ಅಂದ್ಕೊಂಡು ಎಮ್ಮೆ ಮೇಲೆ ಕುತ್ಕೊಂಡು ಓಡಾಡ್ತಿದ್ವಿ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ. ನೋಡಿ ನಮ್ಮಮ್ಮ ಅಲ್ಲೇ ಸೀರಿಯಲ್ ಹಾಕಿದ್ರು. ಸೀರಿಯಲ್ ಹಾಕ್ಬಿಟ್ಟು ನಮ್ಮಮ್ಮ ಏನು ಮಾಡ್ತಾವ್ರು ನೋಡ್ರಿ, 6:30 ಸೀರಿಯಲ್ ಆನ್ ಮಾಡಿಬಿಟ್ಟು ನಮ್ಮಮ್ಮ ದೇವ್ರ ಪೂಜೆ ಮಾಡ್ಕೊಂಡು ಕೂತ್ಕೊಂಡೆ. ಇವಾಗ ಟೈಮ್ 7:30. ನಮ್ಮಮ್ಮ ಪೂಜೆ ಮಾಡಿ ಇವಾಗ ಚಿರ್ಮುರಿ ಮಾಡ್ಕೊಂಡು ಕೊಟ್ಟರು. ಚಿರ್ಮುರಿ ತಿಂದು ಇವತ್ತಿನ ಲಾಗ್ ಇಷ್ಟೇ. ಸೊ ನಿಮಗೇನಾದರೂ ಈ ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಸಿಗುವ. ಬಾಯ್.